ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. 18 ಕೋಟಿ ಆಫರ್ ರಿಜೆಕ್ಟ್ ಮಾಡಿದ್ರು ಬಾಹುಬಲಿ ಪ್ರಭಾಸ್. ಹೌದಾ, ಯಾವ್ದಕ್ಕಿದು ಅಂತೀರಾ? ಹೇಳ್ಬಿಡ್ತೀನಿ ಕೇಳಿ. ಬಾಹುಬಲಿ ಯಶಸ್ಸಿನಲ್ಲಿ ತೇಲುತ್ತಿರುವ ಪ್ರಭಾಸ್ ಆ ಚಿತ್ರಕ್ಕಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಎಂದು ಈಗೀಗ ಒಂದೊಂದೇ ವಿಷಯಗಳು ಬೆಳಕಿಗೆ ಬರ್ತಿವೆ. ಬಾಹುಬಲಿ ಸಿನಿಮಾಕ್ಕಾಗಿ ಪ್ರಭಾಸ್ 18 ಕೋಟಿ ರೂಪಾಯಿ ಆಫರ್ನ ತಿರಸ್ಕಾರ ಮಾಡಿದ್ದಾರಂತೆ. ಅದು ಜಸ್ಟ್ ಫಾರ್ ಬಾಹುಬಲಿ. ಆಗಷ್ಟೇ ಪ್ರಭಾಸ್ ಸತತ ಹಿಟ್ ಚಿತ್ರಗಳನ್ನ ಕೊಟ್ಟು ನಿರ್ಮಾಪಕರ ಮೆಚ್ಚಿನ ನಟರಾಗಿದ್ರು. ಆದ್ರೆ ದೊಡ್ಡ ಬ್ಯಾನರ್ನ ಹಲವು ಚಿತ್ರಗಳನ್ನ ಕೈಬಿಟ್ಟಿದ್ದಾರಂತೆ ಪ್ರಭಾಸ್. ಎಲ್ಲವನ್ನ ಬಿಟ್ಟು ಸತತ 5 ವರ್ಷ ಕೇವಲ ಬಾಹುಬಲಿಗಾಗಿ ಮೀಸಲಿಟ್ಟಿದ್ದಕ್ಕೆ ಚಿತ್ರ ಅಷ್ಟು ಅದ್ಭುತವಾಗಿ ಮೂಡಿ ಬಂತು. ಇದರಿಂದಾಗಿ ಅವರಿಗೆ ಸುಮಾರು 18 ಕೋಟಿ ಆಫರ್ ತಿರಸ್ಕರಿಸಬೇಕಾಯಿತು ಎಂದು ಅವರೇ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಯಶಸ್ಸು ಪ್ರಭಾಸ್ರಿಂದಾಗಿ ಸಿಕ್ತು ಎಂದು ನಿರ್ದೇಶಕ ರಾಜಮೌಳಿ ಹೊಗಳಿದ್ದಾರೆ. ಒಬ್ಬ ನಿರ್ಮಾಪಕ ಬಯಸುವುದು ಇಂತಹ ನಟರನ್ನೇ ಅಲ್ಲವೇ ಅಂತ ಹೇಳಿದ್ದಾರೆ. ಒಟ್ಟಾರೆ ಪ್ರಭಾಸ್ ಬಾಹುಬಲಿ ಸಿನಿಮಾಗಾಗಿ 18 ಕೋಟಿ ಆಫರ್ ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಏನು ಪ್ರಭಾಸ್ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.